ಓಕೆ. ಡೇ ಒನ್ನಿಂದನೂ ಇಷ್ಟೊಂದು ನೆಗೆಟಿವಿಟಿನ ಕೇಳ್ಕೊಂಬಂದ್ರಿ. ಅಷ್ಟೆಲ್ಲವನ್ನ ಸಾಧಿಸಿ ಹೊರಗಡೆ 100 ದಿನಗಳನ್ನ ಪೂರೈಸಿ ಹೊರಗಡೆ ಬಂದ್ರಿ. ಅದೇ ಒಂದು ಕಪ್ಪು. ಏಕೆಂದ್ರೆ ನೆಗೆಟಿವಿಟಿ ಅನ್ನೋದನ್ನ ನಾವ್ ಯಾಕೆ ನಮಗೆ ಕಪ್ ಸಿಗ್ಲಿಲ್ಲ ಅನ್ಕೋಬೇಕು. ಸೊ ಅದೇ ನನ್ನ ಒಂದು ಹೋರಾಟ. ಇಷ್ಟೊಂದು ನಮ್ಮನ್ನ ಕುಗ್ಸಿದ್ರು ನಾವು ಗೆದ್ದು ಬರ್ತೀವಿ ಅಂತ ನೀವು ಒಂದು ಸಂದೇಶ ಸಾರಿದೀರಾ ಅಂತ ನಿಮ್ಗೆ ಅನ್ಸತ್ತಾ? ಖಂಡಿತ ನನ್ನ ಕೊನೆ ಕ್ಷಣದವರೆಗೂ ನನ್ನ ಹೋರಾಟನೇ ಆಗಿತ್ತು ಅಲ್ಲಿ. ನೀವು ನೋಡಿರ್ಬೋದು, ನನಗೆ ಕಿಚನ್ ಚಪ್ಪಾಳೆ ಸಿಗುತ್ತೆ ಒಂದು ಟಾಸ್ಕಲ್ಲಿ. ಆ ಟಾಸ್ಕಲ್ಲಿ ಎಷ್ಟು ಹೀನಾಯವಾಗಿ ಒಂದು ವ್ಯಕ್ತಿನ ನೀವು ಕೆಳಗಿಡ್ಬೋದು, ಎಷ್ಟು ಹಿಂಸೆ ಕೊಡ್ಬೋದು, ಇಡೀ ಮಾನವೀಯತೆನ ಮರೆತು ಇಡೀ ಮನೆ ಟಾರ್ಗೆಟ್ ಮಾಡ್ತಾರೆ. ನನಗೆ ನೀರು ತಂದು ಚಟ 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 ಅಂತ ಮುಖಕ್ಕೆ ಹಾಕ್ತಾರೆ. ಕಿವಿ ಇಯರ್ ಡ್ರಮ್ಸ್, ನನಗೆ 2 ದಿನ ಅದು ಊತ ಬಂದುಬಿಟ್ಟಿರುತ್ತೆ. ನೀರು ಕಿವಿಗೆ ತಂದು ಹೀಗೆ ಸುರಿತಿರ್ತಾರೆ. ಅದಾದಮೇಲೆ ಸರ್ಫು ಅದು ಇದು ಎಲ್ಲ ತಂದು ತಲೆಗೆಲ್ಲ ಸುರಿತಿರ್ತಾರೆ. ತುಂಬ ಒಂಥರ ಹೇಗೆ ಅಂದರೆ ಅಲ್ಲಿರುವಂಥ ಕಂಟೆಸ್ಟೆಂಟ್ಸೇ ಒಬ್ರಿಗೊಬ್ರು ಹೇಳ್ಕೊತಾ ಇರ್ತಾರೆ, ಹೋಗಿ ಅವ್ರ ಕಚ್ಗುಳಿ ಕೊಡಿ, ಇನ್ನೂ ಏನೇನೋ ಐಡಿಯಾಗಳು ಕೊಡ್ತಾ ಇರ್ತಾರೆ. ಅಂದರೆ ಎಷ್ಟು ಒಬ್ಬರನ್ನ ನೀವು ಆ ಟಾಸ್ಕಿಂದ ಅವ್ರನ್ನ ದೂರ ಇಡೋದಕ್ಕೆ, ನನ್ನನ್ನು ಮನೆಯಿಂದ ಹೊರಗಡೆ ಹಾಕೋದಕ್ಕೆ ಇಡೀ ಮನೆ ಟಾರ್ಗೆಟ್ ಮಾಡಿ, ಅದರಷ್ಟು ಅವಮಾನ ಇನ್ನೊಂದಿಲ್ಲ ಅಂತ ನಾನು ಭಾವಿಸ್ತೀನಿ. ಅವತ್ತು ನಾನು ಹಠದಿಂದ ಅಲ್ಲಿ ನಿಂತ್ಕೋತೀನಿ. ನನಗೆ ಒಂದಷ್ಟು ಆರೋಗ್ಯದ ಸಮಸ್ಯೆ ಇದ್ದರೂ ಕೂಡ ತುಂಬ ಹಠದಿಂದ 1.5 ಗಂಟೆ ನಾನು ಛಲದಿಂದ ನಿಂತ್ಕೋತೀನಿ, ತೋರಿಸ್ತೀನಿ ನನ್ನ ತಾಕತ್ತೇನು, ನೀವಾ ನಾನಾ ಅಂತ ಹೇಳಿ ನಿಂತ್ಕೋತೀನಿ. ಅವತ್ತು ನಾನು ಗೆಲ್ತೀನಿ. ಅವರೆಲ್ಲ ಅನ್ಕೋತಾರೆ ನನ್ನನ್ನು ಸೋಲಿಸ್ಬೋದು ಅಂತ, ಬಟ್ ನಾನು ಗೆದ್ದಿದ್ದು ಎಲ್ಲಿ ಅಂದರೆ ಹೊರಗಡೆ ಎಲ್ಲರೂ ಮನಸ್ಸಲ್ಲೂ ನಾನು ಗೆದ್ದಿದ್ದೆ. ಅದಕ್ಕೆ ನನಗೆ ಕಿಚನ ಚಪ್ಪಾಳೆ ಸಿಕ್ತು. ಸೊ ನಾನು ಛಲಗಾರ್ತಿ ಅಂತ ನಾನು ಅದಕ್ಕೆ ಕೊಟ್ಕೊಂಡೆ. ಬಿಕಾಸ್ ನಾನು ಛಲದಿಂದನೇ ಬಿಗ್ ಬಾಸ್ ಆಟನ ಆಡಿದ್ದೀನಿ. ಎಲ್ಲೂ ಮುಖವಾಡ ಹಾಕ್ಕೊಂಡು ನಾನು ಆಟನೇ ಓಕೆ. ಮನೆ ಒಳಗಡೆ ನೀವು ನಿಮ್ಮ ಪಾಡಿಗೆ ನೀವು ಆಟ ಆಡ್ತಿದ್ರಿ, ಬಟ್ ಹೊರಗಡೆ ಅಂತೂ ತುಂಬಾನೇ ನೆಗೆಟಿವಿಟಿ. ಏನಂದ್ರೆ ಅಶ್ವಿನಿಗೆ ಕಿಚನ್ ಚಪ್ಪಾಳೆ ಯಾಕೆ ಸಿಗಬೇಕು, ಅಶ್ವಿನಿ ಯಾಕೆ ಬಂದಿದ್ದಾರೆ ಬಿಗ್ ಬಾಸ್ಗೆ, ಅವ್ರ ಹತ್ರ ದುಡ್ಡಿದೆ, ಕೋಟಿ ರೂಪಾಯಿ ಒಡತಿ ಅವಳು. ಗೌಡ ಅವರು ಅಂದರೆ ಕರ್ನಾಟಕದಲ್ಲಿ ತುಂಬ ಪ್ರಬಲವಾಗಿರುವಂತಹ ಒಂದು ಜಾತಿ, ಗೌಡ ವರ್ಸಸ್ ಕುರುಬ ಅಂತ ಬಂತು. ಆಮೇಲೆ ಅವ್ರು ಏನು ಇಷ್ಟೆಲ್ಲ ಟೀಕೆಗಳು ಬಂತು. ಅವ್ರಿಗೆ ಏಜ್ ಆಗಿದೆ, ತುಂಬ ಸಾಧಿಸಿದ್ದಾರೆ, ತುಂಬ ಫಿಲ್ಮ್ಗಳಲ್ಲಿ ಮಾಡಿದ್ದಾರೆ, ತುಂಬ ಸೀರಿಯಲ್ಗಳಲ್ಲಿ ಮಾಡಿದ್ದಾರೆ, ನೇಮ್ ಇದೆ, ಫೇಮ್ ಇದೆ, ದುಡ್ಡಿದೆ. ಏನಕ್ಕೆ ಅವ್ರಿಗೆ ಬಿಗ್ ಬಾಸ್, ಬಡವ್ರ ಮಕ್ಕಳು ಬೆಳೀಲಿ, ಈ ಥರ ಎಲ್ಲ ಬಂದ್ಬಿಡ್ತು. ಸೊ ಜಾತಿ ಟೀಕೆ, ಬಡವ ವರ್ಸಸ್ ಶ್ರೀಮಂತ ಟೀಕೆ, ಮತ್ತೆ ಹೆಣ್ಣು ವರ್ಸಸ್ ಗಂಡು, ಯಾಕೆ ಹೆಣ್ಣು ಗೆಲ್ಲೇಬೇಕು, ಅಷ್ಟೊಂದು ಒಡವೆಗಳಿದೆ, ಅವ್ರು ಹಾಕೋದೆಲ್ಲ ಚಿನ್ನದ್ದೆ ಅಂತ ಹೇಳ್ತಾರೆ. ಸೊ ಏನಕ್ಕೆ ಅವ್ರಿಗೆ ಬಿಡಿ, ಬಡವ್ರ ಮಕ್ಕಳು ಬೆಳೀಲಿ ಅನ್ನೋ ಮಾತು ಬಂತು. ಈ ಎಲ್ಲ ಟೀಕೆಗಳ ಬಗ್ಗೆ ನಿಮ್ಮ ರಿಯಾಕ್ಷನ್? ಅದೇ, ಟೀಕೆಗಳು ಸಾಯುತ್ತವೆ, ನಮ್ಮ ಸಾಧನೆಗಳು ಉಳಿಯುತ್ತವೆ ಅಂದಂಗೆ ಎಲ್ಲದಕ್ಕೂ ಒಂದು ಹೌದು ಮೇಡಮ್, ಎಷ್ಟು ಟೀಕೆ ಮಾಡೋಕ್ಕೋ ಆಗತ್ತೋ ಅಷ್ಟು ಮಾಡಿರ್ತಾರೆ, ಹೌದು. ಬಟ್ ಒಂದೇ ನಾನು ಹೇಳೋಕೆ ಇಷ್ಟಪಡೋದು, ಇಲ್ಲಿ ದಯವಿಟ್ಟು ಒಬ್ಬ ಬಡವ ಒಬ್ಬ ಶ್ರೀಮಂತ ಅಂತ, ಬಡವ ಅನ್ನೋದನ್ನ ಎಲ್ಲೂ ಆ ಸ್ಟ್ರಾಟಜಿ ಕಾರ್ಡನ್ನು ದಯವಿಟ್ಟು ಬಳಸಬೇಡಿ. ಯಾಕೆ ಅಂತಂದರೆ ಬಿಗ್ ಬಾಸ್ ಶೋ ಇರುವಂಥದ್ದು ಒಂದು ವ್ಯಕ್ತಿತ್ವಗಳ ಆಟ. ನೀನು ಬಡವನ ಶ್ರೀಮಂತನ ಅಂತ ಕೇಳಿ ಬಿಗ್ ಬಾಸ್ ಒಳಗಡೆ ಯಾರನ್ನೂ ತೊಗೊಳ್ಳಲ್ಲ. ಹಾಗಿತ್ತು ಅಂದರೆ ನಮ್ಮ ಬ್ಯಾಕ್ಗ್ರೌಂಡ್ ಚೆಕ್ ಮಾಡಬೇಕು, ನಿಮ್ಮ ಆ್ಯಸೆಟ್ ಏನಿದೆ, ನೀವೇನೇನು ನಿಮ್ಮ ಹೆಸರಲ್ಲಿದೆ, ನೀವೇನು ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಏನು ಅಂತ ಹೇಳಿ. ಬಟ್ ಅದನ್ನು ಮಾಡಲ್ಲ ಬಿಗ್ ಬಾಸ್. ನಿಮ್ಮ ಫಿಸಿಕಲ್ ಟೆಸ್ಟ್ ಮಾಡ್ತಾರೆ, ನಿಮಗೆ ಸೈಕಲಾಜಿಕಲಿ ಡಾಕ್ಟರ್ಸ್ನ ಕಳಿಸಿ ಅವ್ರ ಜೊತೆ ಮಾತಾಡೋದಕ್ಕೆ ಮಾಡ್ತಾರೆ, ನಿಮ್ಗೆ ಏನೇನು ಆರೋಗ್ಯದ ಸಮಸ್ಯೆ ಇದೆ ಅಂತ ಕೇಳ್ತಾರೆ, ಎಷ್ಟು ಕೇಸ್ಗಳಿದೆ ನಿಮ್ಮ ಮೇಲೆ ಅಂತ ಕೇಳ್ತಾರೆ, ನಿಮ್ಮ ಐಡೆಂಟಿಟಿ ಏನು ಅಂತ ಕೇಳ್ತಾರೆ. ಎಲ್ಲೂ ನೀನು ಶ್ರೀಮಂತನ ಬಡವನ ಅಂತ ಕೇಳಿ ನಮ್ಮನ್ನು ಒಳಗೆ ಕಳಿಸಲ್ಲ. ಆ ಥರ ಏನಾದರೂ ಇತ್ತು ಅಂದರೆ ಇನ್ಮೇಲೆ ಅದನ್ನೇ ಮಾಡಲಿ. ನೀನು ಯಾವ ಜಾತಿಗೆ ಸೇರಿದವನು, ನೀನು ಯಾವ ಪಂಗಡಕ್ಕೆ ಸೇರಿದವನು, ನೀನು ಗಂಡಸ ಅಥವಾ ಹೆಂಗಸ ಅಂತ ಕೇಳ್ಬಿಟ್ಟು ನಮ್ಮನ್ನು ಕಳಿಸಿ. ಸೊ ಈ ರೀತಿ ಯಾಕೆ ಜನ ಹೊರಗಡೆ ಈ ರೀತಿ ಬಿಂಬಿಸ್ತಾ ಇದ್ದಾರೆ? ನಾನು ಹೇಳೋವಂಥದ್ದು, ಇಲ್ಲಿ ಯಾಕೆ ರಾಜಕೀಯ ಬಂತು, ಇಲ್ಲಿ ಯಾಕೆ ಧರ್ಮ ಬಂತು, ಇಲ್ಲಿ ಯಾಕೆ ಜಾತಿ ಬಂತು? ನಾವು ಯಾರು ಅಲ್ಲಿ ಒಳಗಡೆ ಆಟ ಆಡ್ತಾ ಇರುವಂಥವ್ರು ನಾವೆಲ್ಲರೂ ಒಂದೇ ತಟ್ಟೆಯಲ್ಲಿ ತಿಂತು. ಯಾರು ಯಾವತ್ತೂ ಯಾರನ್ನೂ ಕೇಳಲಿಲ್ಲ, ನೀನು ಯಾವ ಜಾತಿನಪ್ಪ ಅಂತ ನಾವು ಯಾರೂ ಕೇಳಲಿಲ್ಲ. ಆ ಥರ ನಾವು ಆಟನೂ ಆಡಲಿಲ್ಲ. ಬಟ್ ಇಲ್ಲಿ ಒಂದೇ ಹೇಳೋದು, ದಯವಿಟ್ಟು ಇಲ್ಲಿ ಬಡವರು ಶ್ರೀಮಂತರು ಅಂತ ಮಾತಾಡೋ ಬರದಲ್ಲಿ ದಯವಿಟ್ಟು ಅವರ ಹಿನ್ನೆಲೆನ ತಿಳ್ಕೊಳ್ಳಿ. ಈಗ ನನ್ನ ಬಗ್ಗೆ ನೀವು ಮಾತಾಡುವಾಗ ನಾನೊಬ್ಬ ಹೆಣ್ಣು ಮಗಳಾಗಿ ನನ್ನ ಬೆನ್ನಿಂದ ನನಗೆಷ್ಟು ಶ್ರಮ ಇದೆ ಅನ್ನೋದು ನನಗೆ ಗೊತ್ತಿದೆ. ಸೊ ಇದ್ದವನೆಲ್ಲ ಐಷಾರಾಮಿ ಕೋಟೆಯಲ್ಲಿ ಬದುಕಿದವನೆಲ್ಲ ನೆಮ್ಮದಿ ಜೀವನನೇ ಮಾಡ್ತಿದ್ದಾನೆ ಅಂತಲ್ಲ, ಅಥವಾ ಗುಡಿಸ್ದಲ್ಲಿ ಬದುಕಿದವನೆಲ್ಲನೂ ಕೂಡ ಕಷ್ಟಪಡ್ತಿದ್ದಾನೆ ಅಂತಲ್ಲ. ಎವ್ರಿಬಡಿ ಹ್ಯಾಸ್ ದೇರ್ ಓನ್ ಸ್ಟ್ರಗಲ್. ದಯವಿಟ್ಟು ನಾನು ಬಡವ ಶ್ರೀಮಂತರ ಆಟ ಅಲ್ಲ, ಖಂಡಿತ